ಬ್ರಹ್ಮಗಂಟು ಧಾರಾವಾಹಿಯಿಂದ ಮನೆ ಮಾತಾಗಿದ್ದ ನಟಿ ಶೋಭಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮದುವೆಯಾಗಿ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ರು. ನಿನ್ನೆ ರಾತ್ರಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ ಖ್ಯಾತಿಯ ನಟಿ ಶೋಭಿತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆ ಶರಣಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಈ ರೀತಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ವರ್ಷ ಅವರು ಮದುವೆಯಾಗಿ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ದರು. ವಿವಾಹದ ಬಳಿಕ ಹೈದರಾಬಾದ್ನಲ್ಲೇ ವಾಸ ಇದ್ದರು. ಕನ್ನಡ ಮತ್ತು ತೆಲುಗು ಧಾರಾವಾಹಿಗಳಲ್ಲಿ ನಟನೆ ಮಾಡಿದರು. ಸಿನಿಮಾಗಳಲ್ಲೂ ಕೂಡ ನಟಿಸಿದರು. ಅಲ್ಪಾವಧಿಯಲ್ಲೇ ಸಾಕಷ್ಟು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಇವರು ಕಾಣಿಸ್ಕೊಂಡಿದ್ದರು. ಈ ಬಗ್ಗೆ ಮಾತನಾಡೋದಕ್ಕೆ ಗೀತಾ ಭಾರತಿ ಭಟ್ ಅವರು, ಶೋಭಿತಾ ಅವರ ಸ್ನೇಹಿತೆ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಗಮನಕ್ಕೆ ಬಂತು ಈ ಸುದ್ದಿ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಖಂಡಿತ ಸರ್, ಶೋಭಿತಾ ಅವರು ಅಂತ ವ್ಯಕ್ತಿತ್ವದವ್ರು ಅಲ್ಲ ಅಂತ ಎಲ್ಲರೂ ಹೇಳ್ತಕ್ಕಂಥದ್ದು. ತಾವೇನು ಹೇಳ್ತೀರಾ ಮೇಡಮ್? ನಿಜವಾಗ್ಲೂ ಖಂಡಿತವಾಗ್ಲೂ ಅಂತ ವ್ಯಕ್ತಿತ್ವ ಇರುವಂತವ್ರು ಅಲ್ವೇ ಅಲ್ಲ ಸರ್ ಅವರು. ಇನ್ಫ್ಯಾಕ್ಟ್ ನಾವಿಬ್ರು ಜೊತೆಗೆ ವರ್ಕ್ ಮಾಡ್ಬೇಕಾದ್ರೆ ಬೇರೆ ಯಾವುದೋ ಆರ್ಟಿಸ್ಟ್ದು ಈ ರೀತಿ ಒಂದು ಸುದ್ದಿ ಬಗ್ಗೆ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿ ಎಂಥ ತಪ್ಪಿದು ಅಂತ ಡಿಸ್ಕಸ್ ಮಾಡಿದಂತ ಸಿಚುವೇಶನ್ ನನ್ಗೆ ಇವಾಗ ನೆನಪಾಗ್ತಿದೆ. ಅಂಡ್ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇವ್ರ ಸುದ್ದಿ ಈ ತರ ಒಂದಿನ ಬರ್ಬೋದು ಅನ್ನೋ ತರ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ನಂಗೆ ಇನ್ಫ್ಯಾಕ್ಟ್ ಇನ್ನೂವರೆಗೂ ಇದನ್ನ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ, ತುಂಬಾ ಕಷ್ಟ ಆಗ್ತಾ ಇದೆ. ನಿಜ. ಬಟ್ ಅವರು ಮದುವೆಯಾಗಿ ಹೈದರಾಬಾದ್ನಲ್ಲಿ ಸೆಟ್ಲ್ ಆದ್ಮೇಲೆಲ್ಲ ನಿಮ್ಮ ಜೊತೆ ಸಂಪರ್ಕ ಇತ್ತಾ ಹೇಗೆ ಅಂತ ಮೇಡಮ್? ಇಲ್ಲ ಸರ್, ನಾನು ಅವ್ರ ಜೊತೆ ಟಚ್ ಅಲ್ಲಿ ಇರ್ಲಿಲ್ಲ. ಯಾವಾಗಾದ್ರೂ ಎಲ್ಲಾದ್ರೂ ಫಂಕ್ಷನ್ ಅಲ್ಲಿ ಯಾವ್ದಾದ್ರು ಇವೆಂಟ್ ಅಲ್ಲಿ ಸಿಕ್ಕಿದ್ರೆ ಮಾತಾಡ್ತಿದ್ವಿ ಅಷ್ಟೇ. ಅದು ಬಿಟ್ಟು ನಾವು ಡೇ ಟು ಡೇ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಸರ್, ನಾವು ಟಚ್ ಅಲ್ಲಿ ಇರ್ಲಿಲ್ಲ. ಓಕೆ. ಅಂದ್ರೆ ನೀವು ಅವ್ರನ್ನ ಲಾಸ್ಟ್ ಭೇಟಿ ಮಾಡಿದ್ದೆಲ್ಲ ಯಾವಾಗ ಮೇಡಮ್? ಲಾಸ್ಟ್ ಭೇಟಿ ಮಾಡಿದ್ದು ಅವ್ರ ಮದ್ವೆಗಿಂತಾನು ಮುಂಚೆ ಅನ್ಸುತ್ತೆ ಸರ್. ಶ್ರುತಿ ಮ್ಯಾಮ್ ಮನೆಯಲ್ಲಿ ಯಾವ್ದೋ ಹಬ್ಬಕ್ಕೆ ಕರೆದಾಗ ಅಲ್ಲಿ ಮೀಟ್ ಮಾಡಿದ್ದು ಅನ್ಸುತ್ತೆ ಸರ್. ಅದಾದ ನಂತರ ಅವ್ರನ್ನ ನಾನು ಮೀಟು ಮಾಡ್ಲಿಲ್ಲ, ಅವ್ರ ಹತ್ರ ಮಾತಾಡ್ಲಿಕ್ಕೂ ಆಗ್ಲಿಲ್ಲ. ಅಂಡ್ ಈ ರೀತಿ ಅವ್ರ ಬಗ್ಗೆ ಒಂದ್ ಸುದ್ದಿ ಬರುತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ನನ್ಗೆ ಹಿಂಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕಿದಕ್ಕೆ, ಏನಕ್ಕೆ ಈ ತರ ಆಯ್ತು ಏನು ಅರ್ಥ ಆಗ್ತಾ ಇಲ್ಲ ಸರ್. ಅಲ್ಲ, ತುಂಬಾ ಜನ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇರೋದು ಎಲ್ಲದಕ್ಕೂ ಸಾವೇ ಪರಿಹಾರ ಅಂತ ಬಹಳ ಬೇಗ ಸುಲಭವಾಗಿ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಹೌದು ಸರ್. ಐ ಥಿಂಕ್ ಇಟ್ ಇಸ್ ಅ ವೆರಿ ರಾಂಗ್ ಥಾಟ್. ಐ ನೋ ಪ್ರತಿಯೊಬ್ಬರಿಗೂ ತೊಂದರೆ ಅನ್ನೋದು ಇದ್ದೇ ಇರುತ್ತೆ. ಎವ್ರಿಬಡಿ ಇಸ್ ಗೋಯಿಂಗ್ ಥ್ರೂ ಸಮಥಿಂಗ್ ಆರ್ ದಿ ಅದರ್. ಬಟ್ ಒಬ್ರ ಹತ್ರ ಮಾತಾಡಿ ಅದನ್ನ ಹಂಚ್ಕೊಂಡು ಮನ್ಸು ಹಗುರ ಮಾಡ್ಕೋಬೇಕೆ ಹೊರತು ಇಂಥ ಡಿಸಿಷನ್ಸ್ ನನಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಕಷ್ಟದಲ್ಲಿದ್ರು, ಏನ್ ನೋವಿತ್ತು ಅವ್ರಿಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ಬಟ್ ಅಂತ ಡ್ರಾಸ್ಟಿಕ್ ಸ್ಟೆಪ್ ತಗೊಳ್ಳೋದು ಐ ಡೋಂಟ್ ನೋ ಸರ್. ನನಗೆ ಆ ಮೊಮೆಂಟ್ ಅಲ್ಲಿ ಅವ್ರು ನಿಜವಾಗ್ಲೂ ಯಾರಾದ್ರೂ ಮಾತಾಡುವಂತವ್ರು ಇರ್ಬೇಕಿತ್ತು, ಅವ್ರಿಗೆ ಸಮಾಧಾನ ಹೇಳೋರು ಇರ್ಬೇಕಿತ್ತು ಅಂತ ನನ್ಗೀಗ ತುಂಬಾ ಬೇಜಾರಾಗ್ತಾ ಇದೆ ಸರ್. ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತದೆ. ಆ ಮೊಮೆಂಟ್ಗೆ ಅದ್ ಅನ್ಸಿದ್ ಮೊಮೆಂಟ್ಗೆ ಆ ಹೊತ್ತಿಗೆ ಯಾರ ಹತ್ರನಾದ್ರೂ ಮಾತಾಡಿ ಮನ್ಸು ಸ್ವಲ್ಪ ಹಗುರ ಮಾಡ್ಕೊಂಡ್ರೆ ಹೆಂಗೋ ಅದೊಂದು ಇಂಪಲ್ಸಿವ್ ಮೊಮೆಂಟ್ ಪಾಸ್ ಆಗಿ ಹೋಗುತ್ತೆ. ಬಟ್ ಆ ಮೊಮೆಂಟ್ಗೆ ದುಡುಕಿ ನಿರ್ಧಾರ ತಗೊಂಡ್ಬಿಡೋದಿದೆಯಲ್ಲ ಸರ್, ಅದು ಲೇಟರ್ ಆನ್ ಇಡೀ ಫ್ಯಾಮಿಲಿಗೆ, ಅವ್ರ ಫ್ರೆಂಡ್ಸ್ಗೆ, ಎಲ್ಲರಿಗೂ ಇದೊಂಥರ ಹಿಂಗೆ ಏನು ಅವ್ರು ಫೇಸ್ ಮಾಡ್ಬೇಕಾಗತ್ತಲ್ಲ ಸರ್, ರಿಪರ್ಕಷನ್ಸ್ ಇದು ನಂತರದ್ದು. ಅವ್ರ ತಾಯಿ ಪಾಪ ಒಬ್ರೇ ಇದ್ದಾರೆ, ಅಕ್ಕಂದ್ರು, ಹೇಗೆ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡುತ್ತೆ? ನಾನು ದೇವ್ರ ಹತ್ರ ಅವ್ರ ಫ್ಯಾಮಿಲಿಗೆ ತುಂಬಾ ಸ್ಟ್ರೆಂತ್ ಕೊಡ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಸರ್. ಎಲ್ಲ ಇಲ್ಲಿ ಬೆಂಗಳೂರಿನಲ್ಲೇ ಇದ್ದಾರಾ ಮೇಡಮ್ ಅವರ ರಿಲೇಟಿವ್ಸ್ ಎಲ್ಲ? ಅವರ ಅಕ್ಕಂದ್ರು, ಅವ್ರ ಅಕ್ಕ ಒಬ್ರು ಸಕಲೇಶ್ಪುರದಲ್ಲಿ, ಒಬ್ರು ಫ್ಯಾಮಿಲಿ ಬೆಂಗಳೂರಲ್ಲಿ, ಇಬ್ರ ಫ್ಯಾಮಿಲೀಸ್ ಬೆಂಗಳೂರಲ್ಲಿತ್ತು, ಒಬ್ರು ಸಕಲೇಶ್ಪುರದಲ್ಲಿದ್ರು. ಅಂಡ್ ಅವ್ರ ತಾಯಿ ಕೂಡ ಸಕಲೇಶ್ಪುರದಲ್ಲಿ ಅವ್ರ ಊರಲ್ಲಿ ಇದ್ರು ಅನ್ಸುತ್ತೆ ಸರ್. ಅವ್ರ ತಂದೆ ತೀರ್ಕೊಂಡ್ ನಂತರ ತಾಯಿನ ಕರ್ಕೊಂಡ್ ಬಂದು ಇವರೇ ನೋಡ್ಕೊಳ್ತಾ ಇದ್ರು, ಇವ್ರ ಜೊತೆಗೆ ಇಟ್ಕೊಂಡಿದ್ರು. ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ತುಂಬಾ ಆಸೆ ಇತ್ತು ಅವರಿಗೆ. ಅಂಡ್ ಶಿ ವಾಸ್ ಅ ವೆರಿ ಏನ್ ಹೇಳ್ತಾರೆ, ಸ್ವಾಭಿಮಾನಿ ಅನ್ನೋ ತರ ಪರ್ಸನಾಲಿಟಿ ಅವ್ರದ್ದು. ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಇಷ್ಟ ಇಲ್ಲ, ನಾನೆಲ್ಲ ಮಾಡ್ತೀನಿ ಅನ್ನೋ ತರದ್ದೊಂದು. ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ ಸರ್, ವೆರಿ ಸ್ಟ್ರಾಂಗ್ ಲೇಡಿ. ಅವರು ಈ ಮಟ್ಟಕ್ಕೆ ಕುಗ್ಗಿ ಈ ತರ ಡಿಸಿಷನ್ ತಗೊಳ್ತಾರೆ ಅನ್ನೋದು ಸ್ವಲ್ಪ ನಂಬೋದಕ್ಕೆ ಕಷ್ಟ ಸರ್. ಅಲ್ಲ ನಿಜ, ಇವಾಗ ನಮಗೂ ಕೂಡ ಆಕ್ಚುಯಲ್ ರೀಸನ್ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ.
ಬಟ್ ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಅಲ್ವಾ ಅಂತ ನಾನು ನನ್ನ ವಾದ ಅದು. ಖಂಡಿತವಾಗ್ಲೂ ಸರ್, ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ. ಬಟ್ ಆ ಮನಸ್ಥಿತಿಯಲ್ಲಿ ಅವ್ರಿಗೆ ಹಾಗ ಅನ್ಸಿದೆ, ಅದನ್ನ ಸರಿ ಮಾಡೋದಕ್ಕೆ ಅವ್ರಿಗೆ ಯಾರು ಅದನ್ನ ಬುದ್ಧಿ ಹೇಳೋದಕ್ಕೆ, ತಿದ್ದಿ ಬುದ್ಧಿ ಹೇಳೋದಕ್ಕೆ ಆ ಸಮಯದಲ್ಲಿ ಅವ್ರಿಗೆ ಯಾರು ಸಿಗದೆ ಇರೋದ್ರಿಂದ ಇಂಥ ಒಂದು ಕೆಲಸ ಆಗಿದೆ ಸರ್. ಸಾವಂತೂ ಖಂಡಿತವಾಗ್ಲೂ ಯಾವುದಕ್ಕೂ ಪರಿಹಾರ ಅಲ್ಲ, ಅಲ್ವೇ ಅಲ್ಲ. ಅದು ಸಮಸ್ಯೆಯನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಹೊರತು ಸರಿ ಅಂತೂ ಮಾಡೋದಿಲ್ಲ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.